ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಜಾನು ಆ ಸ್ಟೋರ್ ರೂಮ್ ಅನ್ನ ಓಪನ್ ಮಾಡಿ ಬಿಡ್ಲು. ಈ ಕಡೆ ಜಯಂತ್ ಓಡೋಡಿ ಬರ್ತಿದ್ದಾರೆ. ಹಾಗಿದ್ರೆ ಕೊನೆಗೂ ಜಯಂತ್ನ ಆ ಒಂದು ಸ್ಟೋರ್ ರೂಮ್ ಅಲ್ಲಿ ಇರ್ತಕ್ಕಂತಹ ಆ ಒಂದು ರಹಸ್ಯ, ವೆಂಕಿಯ ಅಮ್ಮ ಎರಡೂ ಕೂಡ ಬಟಾಬೈಲಾಗೆ ಹೋಯ್ತಾ, ಏನಾಯ್ತು ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನು ಏನು ಮಾಡಿದ್ರು ಕೂಡ ಇಲ್ಲಿ ಜಯಂತ್ ಅನ್ನ ನಂಬುವುದಕ್ಕೆ ರೆಡಿ ಇಲ್ಲ. ಜಯಂತ್ ಮಾತ್ರ ತುಂಬಾ ಚೆನ್ನಾಗಿ ನಾಟಕ ಮಾಡ್ತಿದ್ದಾರೆ ಜಾನು ಮುಂದೆ. ಜಾನು ಮೇಲಿರೋ ಪ್ರೀತಿ ನಿಜ ಆಗಿರಬಹುದು, ಜಾನುವನ್ನ ಒಲಿಸ್ಕೋಬೇಕು ಅಂತ ಹೇಳಿ ಏನೆಲ್ಲ ಪ್ರಯತ್ನ ಮಾಡ್ತಿರ್ಬಹುದು, ಆದ್ರೆ ಯಾವ ಪ್ರಯತ್ನ ಕೂಡ ಆ ಒಂದು ಹಾರ್ಟ್ಫುಲಿ ಬರ್ತಿದೆ ಅಂತ ಹೇಳಿ ಜಾನುಗೆ ಅನ್ನಿಸ್ತಿಲ್ಲ. ಹಾಗಾಗಿ ಆಕೆಯ ನಂಬಿಕೆಯನ್ನ ಗಳಿಸ್ಕೊಳ್ಳೋದು ಇನ್ನೂ ಕೂಡ ಜಯಂತ್ಗೆ ಸಾಧ್ಯವಾಗ್ತಿಲ್ಲ. ಇಲ್ಲಿ ಜಾನು ಪ್ರೀತಿಯ ವಿಷಯದಲ್ಲಿ ಮಾತ್ರ ಅತಿರೇಕವನ್ನ ಜಯಂತ್ ತೋರಿಸ್ತಾರೆ ಅಂತ ಅನ್ಕೊಂಡ್ರೆ ಅದು ಜಸ್ಟ್ ಭ್ರಮೆ ಮಾತ್ರ. ಯಾಕಂದ್ರೆ ಜಯಂತ ಜಾನು ವಿಶ್ವದಲ್ಲಿ ಮಾತ್ರನೇ ಅಲ್ಲ, ಜಾನು ವಿಶ್ವದಲ್ಲಿ ಅತಿರೇಕದ ವರ್ತನೆಯನ್ನ ತೋರಿಸೋದು ಹೊರತಾಗಿಯೂ ಕೂಡ ಪಕ್ಕಾ ವಿಲ್ಲನ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಪುಟ್ಟ ಹುಡುಗನಾಗಿದ್ದಾಗಲೇ ಇಲ್ಲಿ ಜಯಂತ ವೆಂಕಿಯ ಬದುಕಲ್ಲಿ ದೊಡ್ಡದೊಂದು ಬಿರುಗಾಳಿ, ಸುಂಟರು ಗಾಳಿನೇ ಎಬ್ಬಿಸ್ಬಿಟ್ಟಿದ್ದಾರೆ. ಇವತ್ತು ಜಯಂತ್ ಏನನ್ನ ಅನುಭವಿಸ್ತಿದ್ದಾರೋ ಅದೆಲ್ಲವೂ ಕೂಡ ವೆಂಕಿಗೆ ಸೇರಿದಂತಹ ಒಂದು ಆಸ್ತಿ ಆಗಿದೆ ಅಂತ ಹೇಳ್ಬೋದು. ಇವತ್ತು ಜಯಂತ್ ಇರಬೇಕಾಗಿರೋ ಜಾಗದಲ್ಲಿ ವೆಂಕಿ ಇರಬೇಕಾಗಿತ್ತು. ನಾವು ಇಷ್ಟು ದಿನ ಅನ್ಕೊಂಡಿದ್ವಿ ವೆಂಕಿಯನ್ನ ಯಾಕೆ ಇವರು ದ್ವೇಷಿಸ್ತಾರೆ, ಯಾಕಂದ್ರೆ ಆಗೋದಿಲ್ಲ ಅಂತ. ಆದ್ರೆ ಇವಾಗ ಉತ್ತರ ಸಿಕ್ಕಿದೆ. ಇಲ್ಲಿ ವೆಂಕಿಯ ಸ್ಥಾನದಲ್ಲಿ ಜಯಂತ್ ಇದ್ದಾರೆ. ಅದೇ ಕಾರಣಕ್ಕೆ ವೆಂಕಿಯನ್ನ ಪ್ರತಿ ಬಾರಿ ಕೂಡ ದೂರ ಇಡೋ ಪ್ರಯತ್ನವನ್ನೇ ಮಾಡ್ತಾ ಇದ್ರು ಜಯಂತ. ಆದ್ರೆ ಇಲ್ಲಿ ವೆಂಕಿ ಮಾತ್ರ ಜಯಂತನ ಒಬ್ಬ ಒಳ್ಳೆ ಸ್ನೇಹಿತ ಅಂತಾನೆ ಭಾವಿಸಿದ್ದಾರೆ. ಆದ್ರೆ ತನ್ನ ಬದುಕಲ್ಲಿ ಇಂತಹ ದೊಡ್ಡದಾದಂತಹ ಒಂದು ಆಟವನ್ನೇ ಆಡ್ಬಿಟ್ಟಿದ್ದಾನೆ ಜಯಂತ್ ಅನ್ನೋದು ವೆಂಕಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಇಲ್ಲಿ ವೆಂಕಿ ಅವರು ಇತ್ತೀಚೆಗೆ ಅವರ ಅಮ್ಮನನ್ನ ತುಂಬಾ ಮಿಸ್ ಮಾಡ್ಕೋತಾರೆ. ಇಲ್ಲಿ ಜಾನುವಿನ ತಂದೆ ತಾಯಿ ವೆಂಕಿಯನ್ನ ಸಾಕೊಂಡಿದ್ದು. ಆದ್ರೆ ವೆಂಕಿ ಅದಕ್ಕೂ ಮುನ್ನ ಚರ್ಚಿನಲ್ಲಿದ್ರು, ಫಾದರ್ನ ಆಶ್ರಯದಲ್ಲಿದ್ರು. ಯಾಕಂದ್ರೆ ಫಾದರ್ನ ಬಳಿಗೆ ವೆಂಕಿ ಅಮ್ಮ ಹೋಗಿದ್ದೆ, ವೆಂಕಿಯನ್ನ ಬಿಟ್ಟು ಹೋಗಿದ್ರು. ಹಾಗಾಗಿ ವೆಂಕಿ ಅವರೇ ಆಶ್ರಯದಲ್ಲೇ ಬೆಳೆದದ್ದು. ಹಾಗಾಗಿ ಮಗದೊಮ್ಮೆ ಚರ್ಚ್ಗೆ ಹೋಗ್ತಾರೆ, ಜೀಸಸ್ ಹತ್ರ ಕೇಳ್ಕೊತಾರೆ ತನ್ನಮ್ಮ ಇಲ್ಲೇ ಇದ್ರು ಚೆನ್ನಾಗಿರ್ಲಿ, ನನ್ನಮ್ಮ ಆದಷ್ಟು ಬೇಗ ನನಗೆ ಸಿಗ್ಲಿ ಅಂತ. ಅದೇ ಸಮಯದಲ್ಲಿ ಫಾದರ್ ಅನ್ನ ಭೇಟಿ ಆಗ್ತಾರೆ ವೆಂಕಿ. ಫಾದರ್ ಅನ್ನ ಭೇಟಿ ಆಗದೆ ವೆಂಕಿಯನ್ನ ನೋಡಿ ಅವ್ರಿಗೆ ತುಂಬಾನೇ ಖುಷಿ ಆಗತ್ತೆ. ಈಗಲೂ ಕೂಡ ಅಮ್ಮನ ಬಗ್ಗೆನೇ ಪ್ರಾರ್ಥನೆ ಮಾಡ್ತಾ ಇದೆಯಾ ಅಂತಾನೆ ಕೇಳ್ತಾರೆ. ಜೊತೆಗೆ ಅಮ್ಮ ಹೇಗಿದ್ದಾರೆ, ಅಮ್ಮನ ನೋಡ್ಬೇಕು, ನಿಮ್ಮ ಹತ್ರ ಫೋಟೋ ಇಲ್ವಾ ಅಂತೆಲ್ಲ ಸನ್ನೆ ಮಾಡಿ ಕೇಳಿದಾಗ ನಿನ್ನ ಅಮ್ಮನ ಫೋಟೋ ಕೇಳ್ತಿದ್ಯಾ, ಖಂಡಿತವಾಗ್ಲೂ ಅವ್ರು ಇಲ್ಲಿಗೆ ಬಂದಾಗ ಫೋಟೋ ತಗೊಂಡಿದ್ದೆ ನಾನು, ಹಾಗಾಗಿ ಅವರ ಫೋಟೋ ನನ್ನ ಹತ್ರ ಇದೆ, ಖಂಡಿತವಾಗ್ಲೂ ಫೋಟೋವನ್ನ ನಿನ್ಗೆ ಕೊಡ್ತೀನಿ ಅಂತ ಹೇಳ್ತಾರೆ. ನಿನಗೆ ಕೊಡ್ಲಿಲ್ಲ ಅಂದ್ರೆ ಖಂಡಿತ ಜೀಸಸ್ ಮೆಚ್ಚೋದಿಲ್ಲ ಅಂತ ಕೂಡ ತಿಳಿಸ್ತಾರೆ. ನಂತರ ಕೊನೆಗೂ ವೆಂಕಿಗೆ ಅವ್ರ ಅಮ್ಮನ ಫೋಟೋ ಸಿಗುತ್ತೆ ಫಾದರ್ ಮುಖಾಂತರ. ಫೋಟೋವನ್ನ ನೋಡಿದ್ದೆ ಅಮ್ಮನನ್ನ ತುಂಬಾ ಮಿಸ್ ಮಾಡ್ಕೋತಾರೆ. ಮೊದಲು ಅಮ್ಮನ ನೋಡ್ಬೇಕು ಅಂತ ಆಸೆ ಆಗುತ್ತೆ. ಹಾಗಿದ್ರೆ ಅವರ ಅಮ್ಮ ಎಲ್ಲಿ, ಖಂಡಿತ ಇಲ್ಲದಾರೆ ಆ ತಾಯಿ ಅಂತ ಅನ್ಕೊಂಡ್ರೆ ಬೇರೆ ಎಲ್ಲೂ ಇಲ್ಲ. ಜಯಂತ್ ಕಪಿಮುಷ್ಟಿ ಇಲ್ಲದಾರೆ. 25 ವರ್ಷಗಳಿಂದ ಜಯಂತ ತನ್ನ ಕಪಿಮುಷ್ಟಿಯಲ್ಲಿ ತನ್ನ ಒಂದು ಫಾರ್ಮ್ ಹೌಸ್ ಅಲ್ಲಿ ವೆಂಕಿಯ ಅಮ್ಮನನ್ನ ಬಂಧಿಸಿಟ್ಟಿದ್ದಾರೆ. ತನ್ನ ಮದರ್ ಇಂಡಿಯಾ ಅಂತ ಹೇಳುದ್ರ ಮುಖಾಂತರ ಆ ಒಂದು ಮನೆಯಲ್ಲಿ ವೆಂಕಿ ಅಮ್ಮನನ್ನ ಕೂಡ ಹಾಕಿದ್ದಾರೆ. ನಿಜಕ್ಕೂ ಕೂಡ ತಾಯಿಯ ಪರಿಸ್ಥಿತಿಯನ್ನ ನೋಡೋಕ್ಕಾಗೋದಿಲ್ಲ, ಅಷ್ಟು ಕೆಟ್ಟದಾಗಿದೆ ಆ ತಾಯಿಯ ಪರಿಸ್ಥಿತಿ. 25 ವರ್ಷಗಳಿಂದ ಪ್ರಪಂಚವನ್ನ ನೋಡಿಲ್ಲ, ಸಮಾಜವನ್ನ ನೋಡಿಲ್ಲ. ಆದ್ರೆ ಒಮ್ಮೆಲೆ ತನ್ನ ಮಗನನ್ನ ನೋಡ್ಬೇಕು ಅನ್ನುವ ಆಸೆ ಜಾಸ್ತಿ ಆಗಿದೆ. ಜಯಂತ್ನ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಂಡು ಓಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಕೊನೆಗೂ ಮತ್ತೆ ಜಯಂತ್ ಕೈಗೆ ಸಿಕ್ಕಿಬಿದ್ದು ಮತ್ತೆ ಅದೇ ಫಾರ್ಮ್ ಹೌಸ್ಗೆ ಬರ್ಬೇಕಾಗತ್ತೆ. ಬಂದಂತಹ ಆ ತಾಯಿಯನ್ನ ಜಯಂತ ನಿಜವಾಗ್ಲೂ ಹೆದರಿಸ್ತಾರೆ. ಬಿಕಾಸ್ ನಿನ್ನ ಮಗಂಗೆ ಏನಾದರೂ ಮಾಡಿಬಿಡ್ತೀನಿ ಅಂತ ಹೆದರಿಸ್ತಾರೆ. ಹಾಗಾಗಿ ಆಕೆ ಹೆದರ್ಕೋಬೇಕಾಗತ್ತೆ. ತನ್ನ ಮಗಂಗೇನೂ ಆಗಬಾರ್ದು ಅನ್ನೋದೇ ಆ ತಾಯಿಯ ಇಚ್ಛೆ ಆಗಿರುತ್ತೆ. ಇದರ ಜೊತೆಗೆ ಜಯಂತ್ ಒಂದು ಮಾತನ್ನ ಹೇಳ್ತಾರೆ, ನಿನ್ನ ಒಂದು ಜೀವನ ಹೊಸ ಬದುಕು ಶುರುವಾಗಿ 25 ವರ್ಷಗಳಾಯಿತು, ಅದರ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ, ಸ್ವೀಟ್ ತಿನ್ನುವ ಅಂತ ಹೇಳಿ ಫೋರ್ಸ್ಫುಲಿ ಸ್ವೀಟ್ ತಿನ್ನಿಸ್ತಾರೆ. ಆವತ್ತಿನ ದಿನ ನನ್ನ ಕರಾಳ ಅಧ್ಯಾಯ ಶುರುವಾಯಿತು, ನನ್ನ ಜೀವನದ ಕಪ್ಪು ಚುಕ್ಕೆ ಅಂದ್ಕೊಂಡಿದ್ದೆ. ಆದರೆ ಅವತ್ತಿನ ನಿನ್ನ ಬದುಕು ಬದಲಾಗ್ಬಿಡತ್ತೆ ಅಂತ ಗೊತ್ತೇ ಇರಲಿಲ್ಲ ಅಂತ. ಹಾಗಿದ್ರೆ ಏನು ನಡೆದಿದೆ ಆ ದಿನ, ಏನು ಸೀಕ್ರೆಟ್ ಇದೆ ಆ ತಾಯಿ ಮತ್ತು ಜಯಂತ್ ನಡುವೆ? ಖಂಡಿತವಾಗ್ಲೂ ಇಲ್ಲಿ ಜಯಂತ್ ಜೊತೆ ಬಂದಂಥ ಆ ತಾಯಿ ಯಾಕೆ ವೆಂಕಿಯನ್ನ ಆ ಒಂದು
ಜೀಸಸ್ ಇರ್ತಕ್ಕಂತಹ ಚರ್ಚ್ನಲ್ಲಿ ಫಾದರ್ನ ಆಶ್ರಯದಲ್ಲಿ ಬಿಟ್ಟು ಹೋದ್ರು. ಇದಕ್ಕೆಲ್ಲ ಏನು ರೀಸನ್ ಎಲ್ಲವನ್ನ ಕೂಡ ತಾಯಿನೇ ಹೇಳಬೇಕಾಗಿದೆ. ಆದರೆ ಇನ್ನೂ ಕೂಡ ಯಾವುದಕ್ಕೂ ಕೂಡ ಉತ್ತರ ಸಿಕ್ಕಿಲ್ಲ. ಮಗದೊಮ್ಮೆ ಆ ತಾಯಿ ತಪ್ಪಿಸ್ಕೊಂಡು ಜಯಂತ್ ಮತ್ತು ಜಾನು ಹೋಗಿರ್ತಕ್ಕಂಥ ಒಂದು ಪಾರ್ಟಿಗೆ ಬಂದಾಗ ಮಗದೊಮ್ಮೆ ಜಯಂತ್ ಕಪಿಮುಷ್ಟಿಗೆ ಸಿಕ್ಕಂಥ ತಾಯಿಯನ್ನು ಮತ್ತೆ ಇಲ್ಲಿ ಜಯಂತ್ ತನ್ನ ಒಂದು ಮನೆಗೆ ಕರ್ಕೊಂಡು ಬರ್ತಾರೆ. ಸ್ಟೋರ್ ರೂಮ್ನಲ್ಲೇ ಕೂಡ ಹಾಕ್ತಾರೆ ಜಾನುಗೆ ಗೊತ್ತಾಗದೆ ಹಾಗೆ. ಇನ್ನು ಮುಂದೆ ನೀನು ಎಲ್ಲೂ ತಪ್ಪಿಸ್ಕೊಳೋಕ್ಕಾಗೋದಿಲ್ಲ, ಪದೇ ಪದೇ ತಪ್ಪಿಸ್ಕೊಂಡು ನನ್ನ ಕೈಗೆ ಸಿಗ್ತಾ ಇದೆಯಾ, ನೀನು ಸುಮ್ಮನೆ ತಪ್ಪಿಸ್ಕೊಂಡು ಎಡವಟ್ಟು ಮಾಡ್ಕೋಬೇಡ, ಆಮೇಲೆ ನಿನ್ನ ಮಗನ ಕಥೆಯನ್ನೇ ನಾನು ಮುಗಿಸ್ಬಿಡ್ತೀನಿ, ಸುಮ್ಮನೆ ಇಲ್ಲೇ ಇದ್ರೆ ಸರಿ ಇಲ್ಲ ಅಂದರೆ ನಿನ್ನ ಮಗನ ಕಥೆಯನ್ನೇ ಮುಗಿಸ್ಬೇಕಾಗತ್ತೆ, ಇನ್ನು ಮುಂದೆ ನೀನು ನನ್ನ ಕಣ್ಣಂಚಲ್ಲೇ ಇರ್ತೀಯ, ಆಗಾಗ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಹೇಳ್ತಾರೆ. ಆ ಒಂದು ಮನೆಯಲ್ಲಿ ಆ ತಾಯಿ ಇದ್ದಾರೆ ಅನ್ನೋ ವಿಷಯ ಜಾನುಗೆ ಗೊತ್ತೇ ಇಲ್ಲ. ಆ ಒಂದು ಸ್ಟೋರ್ ರೂಮ್ ಕೀಯನ್ನ ಕೂಡ ತಾನೇ ಇಟ್ಕೊಂಡು ಬಿಟ್ಟಿದ್ದಾರೆ ಜಯಂತ್. ಒಂದಿನ ಇಲ್ಲಿ ಜಾನು ಮತ್ತು ಜಯಂತ್ ಇಬ್ರು ಕೂಡ ಚಾಟ್ ತಿನ್ನೋಕೆ ಅಂತ ಹೊರಗಡೆ ಹೋಗಿರ್ತಾರೆ. ಆ ಒಂದು ಸಮಯದಲ್ಲಿ ಜಯಂತ್ ಮೇಲೆ ಕಣ್ಣಿಡ್ತಿರ್ತಕ್ಕಂಥ ಒಬ್ಬ ಅನಾಮಿಕ ವ್ಯಕ್ತಿ ಮಗದೊಮ್ಮೆ ಜಯಂತನ್ನ ಭೇಟಿ ಆಗ್ತಾರೆ. ಅವರ ಅಮ್ಮನ ಬಗ್ಗೆ ಕೇಳ್ತಾರೆ. ನನ್ನ ಅಮ್ಮ ಹಾಸ್ಪಿಟಲಲ್ಲಿ ಇದ್ದಾರೆ ಅಂತ ಜಯಂತ್ ಸುಳ್ಳು ಹೇಳ್ತಾರೆ. ಜೊತೆಗೆ ಜಯಂತನ್ನ ಆಕೆ ಯಾರು ಅಂದಾಗ ನಿನಗೇನಾಗಬೇಕು, ಸುಮ್ಮನೆ ಹೋಗು ಅಂತ ಹೇಳಿ ಜಯಂತ್ ಬೈದು ಕಳಿಸ್ಬಿಡ್ತಾರೆ. ಆದರೆ ಆ ವ್ಯಕ್ತಿ ಮಾತ್ರ ಜಾನುವಿನ ಫೋಟೋವನ್ನ ಕ್ಲಿಕ್ ಮಾಡ್ಕೋತಾರ. ನಂತರ ಇಲ್ಲಿ ಜಾನು ಮತ್ತೆ ಜಯಂತ ಇಬ್ರು ಕೂಡ ಮನೆಗೆ ಬರ್ತಾರ. ಮನೆಗೆ ಬರ್ತಿದ್ದ ಹಾಗೇನೆ ಒಂದು ಶಬ್ದ ಆಗತ್ತೆ. ಯಾಕಂದ್ರೆ ರೂಮಲ್ಲಿ ಇದ್ದಂತಹ ಬೆಂಕಿಯ ಅಮ್ಮ ಆ ಒಂದು ಗಂಟನ್ನು ಬಿಚ್ಕೊಂಡಿದ್ದೆ. ಮೊದಲು ಈ ಮನೆಯಿಂದ ಹೊರಟು ಬಿಡಬೇಕು, ನನ್ನ ಮಗನನ್ನು ನಾನು ಕಾಪಾಡಬೇಕು, ನನ್ನ ಮಗನನ್ನು ನಾನು ಸೇರಬೇಕು ಅಂತ ಇಚ್ಛೆ ಇಟ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋಕೆ ನೋಡ್ತಾರೆ. ಆಗ ಜಾರಿ ಬೀಳ್ತಾರೆ. ಬಿದ್ದಾಗ ಅಮ್ಮ ಅಂತ ಕಿಚ್ಚಿರೋ ಸೌಂಡ್ ಆಗತ್ತೆ. ಈ ಕಡೆ ಜಯಂತ ಶಾಕ್ ಆಗ್ತಾರೆ, ಈ ಕಡೆ ಜಾನು ಸೌಂಡ್ ಆಯ್ತಲ್ವಾ ಏನೋ ಅಂದಾಗ ಏನೋ ಬೆಕ್ಕಿಗೆ ಬಂದಿರ್ಬೋದು ಅಥವಾ ಜಿಳ್ಳೆ ಇರಬಹುದು ಅನ್ನೋ ರೀತಿಯಲ್ಲಿ ಜಯಂತ್ ಅದನ್ನ ಹೇಗೆ ಜಾನುನ ಡೈವರ್ಟ್ ಮಾಡಲಿಕ್ಕೆ ನೋಡ್ತಾರ. ಈ ಕಡೆ ಜಾನು ಹೇಗಾದರೂ ಮಾಡಿ ಆ ರೂಮನ್ನು ಕ್ಲೀನ್ ಮಾಡಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಳ. ಜಯಂತ್ಗೂ ಕೂಡ ಹೇಳ್ತಾಳೆ. ಆದರೆ ಜಯಂತ್ ಮಾತ್ರ ಬೇಡ, ಆ ರೂಮಲ್ಲಿ ಸಹವಾಸಕ್ಕೆ ನೀವು ಹೋಗಬೇಡಿ ಅಂತ ಹೇಳಿ ಕೇಳಿದಾಗ ಜಾನು ಯಾಕೆ ಏನು ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಟಾಗ ಜಯಂತ್ ಯಾವುದಕ್ಕೂ ಕೂಡ ಉತ್ತರ ಬೇಡ, ನಿಮಗೆ ಸುಮ್ಮನೆ ಇದ್ಬೇಡಿ, ಆ ರೂಮನ್ನು ತಂಟೆಗೆ ಹೋಗಬೇಡಿ ಅಂತ ಹೇಳ್ತಾರೆ. ಆದರೂ ಕೂಡ ಇಲ್ಲಿ ಜಾನು ಸುಮ್ಮನೆ ಇರುವುದಿಲ್ಲ. ಜಿರಳೆ ಎಲ್ಲ ಇದೆ, ಮನೆ ಒಳಗಡೆ ಬಂದರೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಜಿರಳೆಗೆ ಸ್ಪ್ರೇ ಮಾಡೋರಿಗೆ ಕಾಲ್ ಮಾಡಿದೆ. ಈ ರೀತಿ ಜಿರಳೆಗೆ ಸ್ಪ್ರೇ ಮಾಡಬೇಕಾಗಿದೆ ಅಂದಾಗ ಸರಿ ಆಯಿತು ಮೇಡಮ್ ನಾವು ಬರ್ತೀವಿ, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ಫೈನಲಿ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಸ್ಟೋರ್ ರೂಮನ್ನು ಓಪನ್ ಮಾಡಬೇಕಾಗಿದೆ. ಸ್ಟೋರ್ ರೂಮ್ ಕೀಯನ್ನು ಎಲ್ಲ ಕಡೆ ಹುಡುಕ್ತಿದ್ದಾಳೆ ಜಾನು, ಎಲ್ಲೂ ಕೂಡ ಸ್ಟೋರ್ ರೂಮ್ ಕೀ ಸಿಗ್ತಾ ಇಲ್ಲ. ಹಾಗಾಗಿ ಒಂದು ನಿಮಿಷ ಇರಿ ಅಂತ ಹೇಳಿದ್ದೆ ಜಯಂತ್ಗೆ ಕಾಲ್ ಮಾಡ್ತಾಳೆ. ಜಯಂತ್ಗೆ ಕಾಲ್ ಮಾಡಿ ಸ್ಟೋರ್ ರೂಮ್ ಕೀ ಎಲ್ಲಿಟ್ಟಿದ್ರಾ, ನಾನೀಗ ಜಿಲ್ಲೆ ಸ್ಪ್ರೇ ಮಾಡೋರನ್ನ ಕರೆದಿದ್ದೀನಿ, ಜಿಲ್ಲೆಗೆ ಸ್ಪ್ರೇ ಮಾಡೋರನ್ನ ಕರೆದಿದ್ದೀನಿ, ದಯವಿಟ್ಟು ಹೇಳಿ ಅಂದಾಗ ನಾನು ಹೇಳಿದ್ದೆ ಅಲ್ವಾ ನಿಮ್ಮನ್ನ ಆ ರೂಮ್ ತಂಟೆಗೆ ಹೋಗಬಾರ್ದು ಅಂತ, ನೀವು ಏನು ಮಾಡ್ತಿದ್ರ ಜಾನು ಅವರೇ, ಸುಮ್ಮನೆ ಅವರನ್ನ ಕಳಿಸ್ಬಿಡಿ ಅಂತ ಜಯಂತ ಮತ್ತೆ ಮನೆಗೆ ವಾಪಸ್ ಆಗ್ತಿದ್ದಾರೆ. ಈ ಕಡೆ ಜಾನುಗೆ ಅದು ಯಾವುದು ಕೂಡ ಕೇಳಿಸೋದಿಲ್ಲ. ನಂತರ ಡೋರ್ನ ಹಾಗೆ ಒಡೆದು ಒಳಗಡೆ ಹೋಗಿ ಅಂತ ಹೇಳಿ ಜಾನು ಅವರನ್ನ ಒಳಗಡೆ ಕಳಿಸೋದಕ್ಕೆ ಮುಂದಾಗ್ತಿದ್ದಾಳೆ. ಅಷ್ಟರಲ್ಲಿ ಜಯಂತ್ ಅಲ್ಲಿಗೆ ಓಡಿ ಬರ್ತಿದ್ದಾರೆ. ಇದರ ನಡುವೆ ಆ ಒಂದು ಸ್ಟೋರ್ ರೂಮಲ್ಲಿ ಇರ್ತಕ್ಕಂಥ ವೆಂಕಿಯ ಅಮ್ಮನನ್ನ ಜಾನು ನೋಡೇ ಬಿಡ್ತಾಳ. ಏನಾಗತ್ತೆ ಕೊನೆಗೂ ಇಲ್ಲಿ ಜಯಂತ್ನ ಕಪಟ ನಾಟಕ ಮಗದೊಮ್ಮೆ ಜಾನು ಮುಂದೆ ಬಟ ಬಯಲಾಗತ್ತೆ. ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.